ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಬಂದಿದ್ದಾರೆ ಅಲ್ವಾ, ಅವ್ರಿಗೊಂದ್ ಸ್ವಲ್ಪ ಚಾಮುಂಡಿ ಬೆಟ್ಟ ನೋಡೇ ಇರ್ಲಿಲ್ಲ ಅವರು. ಹಾಗಾಗಿ ತೋರ್ಸ್ಕೊಂಬರೋಣ ಅಂತ. ಮಕ್ಳು ಕೂಡ ರಜಾ ಇತ್ತು, ಅವ್ರದ್ದು ಆನ್ಯುವಲ್ ಡೇ ಇತ್ತಲ್ಲ, ಅವತ್ತೇ ಹೋಗಿದ್ದಿದ್ದು ನಾವು. ಆದ್ರೆ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾಪುಗೆ ಸ್ಕೂಲ್ ಇದ್ದಿದ್ರಿಂದ ಪಾಪನ್ ಸ್ಕೂಲಲ್ಲಿ ಬಿಟ್ಬಿಟ್ಟು ಇವ್ರಿಬ್ರನ್ನ ನಾನು ನಮ್ಮ ಅತ್ತೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಬರಕ್ ಆಗಿರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಡ್ಯೂಟಿ ಇತ್ತು. ಹಾಗಾಗಿ ನಾವೇನೆ ಹೋಗ್ತಾ ಇದೀವಿ. ಬೆಟ್ಟಕ್ಕೆ ಹೋಗೋಣ, ನಾನು ನೋಡೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ, ಒಂದ್ ಸ್ವಲ್ಪ ತೋರ್ಸ್ಕೊಂಡ್ ಬರೋಣ ಅಂತ ಬಸ್ಸಲ್ಲೇನೆ ಹೋಗ್ತಾ ಇದೀವಿ. ಮೊದ್ಲು ನಮ್ಮ ಮನೆಯವ್ರು ಫ್ರೀ ಇರುವಾಗ ಒಂದ್ ವಾರಕ್ಕೊಂದ್ಸರಿನಾದ್ರೂ ಬರ್ತಾ ಇದ್ವಿ. ಫ್ರೀ ಇದ್ದಾಗ 15 days ಒಂದ್ಸರಿನಾದ್ರೂ ಬರ್ತಾ ಇದ್ವಿ. ಇವಾಗ ಒಂದ್ ತಿಂಗಳು ಮೇಲಾದ್ರೂ ಬರಕ್ಕೆ ಆಗಲ್ಲ. ಹೀಗೆ ಯಾರು ಬಂದಾಗ ಕರ್ಕೊಂಬಂದ್ರೇನೆ ಮಾತ್ರ ಬರಕ್ ಆಗ್ತಾ ಇರೋದು. ಟೈಮೇ ಸಿಗ್ತಾ ಇಲ್ಲ ಬರಕ್ಕೆ. ಆದ್ರೆ ಮನ್ಸಲ್ಲಿ ಅಯ್ಯೋ ಹೋಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ತುಂಬಾನೇ ರಶ್ ಇತ್ತು, ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಅವರಿದ್ರು, ಮತ್ತೆ ಸ್ಕೂಲ್ ಟೂರಿಗೆ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರಂತೂ ತುಂಬಾ ಇದ್ರು. ನಮ್ಮ ಅತ್ತೆ ಕಾಲ್ ಆಪರೇಷನ್ ಆಗಿರೋದ್ರಿಂದ ನಿಂತ್ಕೊಳಕ್ ಆಗಲ್ಲ ಅಂತ ನಾನು 100 rupees ಟಿಕೆಟ್ ತಗೊಂಡ್ ಬಂದೆ. ಮಕ್ಳಿಗೇನ್ ತಗೊಳ್ಳಿಲ್ಲ. ನಾವಿಬ್ರು 2 ಟಿಕೆಟ್ ತಗೊಂಡ್ವಿ, ಇಬ್ರಿಗೆ 200 rupees ಆಯ್ತು. 200 rupees 100 rupees ಕ್ಯೂ ಅಲ್ಲಿ ಏನು ರಶ್ ಇರ್ಲಿಲ್ಲ, ಹಾಗೇನೆ ನಡ್ಕೊಂಡು ಹೋಗ್ಬೋದಿತ್ತು. ಒಳಗಡೆ ಒಂದ್ ಸ್ವಲ್ಪ ರಶ್ ಇತ್ತಷ್ಟೇ. ಚೆನ್ನಾಗಿ ದರ್ಶನ ಚೆನ್ನಾಗಾಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಏನೋ ಕಳಶ ತಗೊಂಡ್ ಹೋಗ್ತಾ ಇದ್ರು. ಅದನ್ನ ಕೂಡ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಳಗಡೆ ನಮ್ಮ ಮನೆಯವ್ರ ಫ್ರೆಂಡೇ ಒಬ್ರು ಸಿಕ್ಕಿದ್ರು. ಅವ್ರು ಕೂಡ ಅಲ್ಲೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ನೋಡಕ್ಕೆ. ಒಳಗಡೆ ಒಂದ್ ಸ್ವಲ್ಪ ಸ್ಪೆಷಲ್ ದರ್ಶನಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಖುಷಿ ಆಯ್ತು ನನ್ಗಂತೂ. ದೇವ್ರ ದರ್ಶನ ಅಂತೂ ಅವತ್ತಂತೂ ತುಂಬಾನೇ ಚೆನ್ನಾಗಾಯ್ತು. ನಮ್ಮ ಅತ್ತೆ ಕೂಡ ಖುಷಿ ಪಟ್ರು, ನೋಡೇ ಇರ್ಲಿಲ್ಲ ನಾನು, ನೋಡ್ದೆ ಅಂತ. ಇನ್ನೊಂದಿನ ಯಾವಾಗಾದ್ರೂ ಅರಮನೆ ಕರ್ಕೊಂಡ್ ಹೋಗ್ಬೇಕು ಅನ್ಕೊಂಡಿದೀನಿ. ಅರಮನೆ ಮತ್ತೆ ಬೆಟ್ಟ ನೋಡಿದ್ರೆ ಸಾಕು ನಾನು ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಅರಮನೆ ಹೊರಗಡೆಯಿಂದ ನೋಡಕ್ಕೆ ಅಂತ ಕರ್ಕೊಂಡ್ ಹೋಗಿದ್ದೆ, ಒಳಗಡೆ ಕರ್ಕೊಂಡ್ ಹೋಗಿಲ್ಲ. ಇನ್ನೊಂದ್ಸರಿ ಯಾವಾಗಾದ್ರೂ ಬಂದಾಗ ಒಳಗಡೆ ಕರ್ಕೊಂಡ್ ಹೋಗ್ಬೇಕು. ದರ್ಶನ ಎಲ್ಲ ಆದ್ಮೇಲೆ ನಾವು ಹೊರಗಡೆ ಬಂದ್ವಿ. ಒಂದ್ ಸ್ವಲ್ಪ ಅಲ್ಲೇ ಫೋಟೋಸ್ ಎಲ್ಲ ತಗೊಂಡು ಪ್ರಸಾದ ತಗೊಂಡೆಲ್ಲ ಬಂದ್ವಿ. ಹೊರಗಡೆ ಬಂದಾದ್ಮೇಲೆ ಇಲ್ಲೇ ಅನ್ನ ಪ್ರಸಾದ ಕೂಡ ಸಿಗುತ್ತೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಕೇಳ್ದೆ ನನ್ನ ಮತ್ತೆನ. ಇಲ್ಲೇ ಸಿಕ್ಕರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಪ್ರಸಾದ ಕೂಡ ತಿಂದಂಗ ಆಗುತ್ತೆ ಅಂದ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಒಂದ್ 10 ನಿಮಿಷ ನಿಂತ್ಕೊಂಡ್ವಿ. 11:50 ಎಲ್ಲ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದಿದ್ವಿ. 12 ಎಲ್ಲ ಅನ್ನ ಪ್ರಸಾದ ಕೂಡ ಸಿಗ್ತಾ ಇತ್ತು. ಅಲ್ಲೇ ಊಟ ಮಾಡ್ಕೊಂಡು ನಾವು ಬಂದ್ವಿ ಮನೆಗೆ. ಅವತ್ತಿನ ದಿನ ಅದಾಗಿತ್ತು. ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಕ್ಯಾಂಟೀನ್ ಅಲ್ಲಿ ಮಿಕ್ಸಿ ಎಲ್ಲ ಹಾಳಾಗಿದೆ ಅಂತ ಹೋದ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಿಮ್ಗೆ. ಕ್ಯಾಂಟೀನ್ ಸಾಮಾನ್ ಬಂದಿದೆ ಅಂತ ಮೆಸೇಜ್ ಕೂಡ ಬಂದಿತ್ತು. ನಮ್ಮ ಮನೆಯವರು ಹೋಗೋಣ ಸ್ವಲ್ಪ ತಗೊಂಡ್ ಬಂದ್ಬಿಡೋಣ, ನಮಗೆ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ಮಕ್ಳಿಗೆ ಬೇಕಾಗುತ್ತೆ ಅಲ್ವಾ, ಅದನ್ನ ಒಂದೇ ಸರಿ ಫಸ್ಟೇ ತಗೊಂಡ್ ಬಂದ್ ಇಟ್ಕೊಂಡ್ರೆ ಫುಲ್ ಒಂದ್ 15 days 1 month ವರ್ಗೂ ಆಗ್ಬಿಡುತ್ತೆ. ಅಷ್ಟಾರು ನಾನ್ ಕ್ಯಾಂಟೀನ್ ಅಲ್ಲಿ ತಗೊಂಡ್ ಬರಕ್ಕೆ ಇದ್ ಮಾಡ್ತೀನಿ. ಎಲ್ಲ ಸಾಮಾನ್ ಕೂಡ ಖಾಲಿ ಆಗಿತ್ತು. ಒಂದ್ ಸ್ವಲ್ಪ ಸರ್ಪ್ ಇತ್ತಷ್ಟೇ ಮನೇಲಿ, ಇನ್ನೆಲ್ಲ ಖಾಲಿ ಆಗಿತ್ತು. ಹಾಗಾಗಿ ನಾನು ಒಂದ್ ಸ್ವಲ್ಪ ಕ್ಯಾಂಟೀನ್ ಸಾಮಾನ್ ತಗೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವರು. ನಾನು ಫಸ್ಟ್ ಬಜಾಜ್ ಮಿಕ್ಸಿ ತಗೊಂಡಿದ್ದು. ಅದು ನನಗೆ 12 ವರ್ಷ ಬಂದಿದೆ ನೋಡಿ, ಏನು ಆಗಿರ್ಲಿಲ್ಲ. ಇವಾಗ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಮಧ್ಯ ಆಫ್ ಆಗ್ತಿದೆ ಅನ್ನೋದ್ ಬಿಟ್ರೆ ಮಿಕ್ಸಿ ಎಲ್ಲ ಚೆನ್ನಾಗಿ ರುಬ್ತಾ ಇದೆ. ಕ್ಯಾಂಟೀನ್ ಅಲ್ಲಿ ನ್ಯೂ ಏನು ಗ್ರೋಸರೀಸ್ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅನ್ಕೊಂಡ್ ನಾನ್ ಬಂದೆ. ಅಷ್ಟೇನ್ ರಶ್ ಇರ್ಲಿಲ್ಲ, ಯಾಕಂದ್ರೆ ನಾನು ಒಂದಿನ ಬಿಟ್ಟು ಬಂದಿರೋದ್ರಿಂದ ಹಿಂದಿನ ದಿನನೇ ತುಂಬಾ ರಶ್ ಆಗಿರುತ್ತೆ. ಇದು ಸೆಕೆಂಡ್ ಡೇ ಆಗಿತ್ತು, ಹಾಗಾಗಿ ಸ್ವಲ್ಪ ಮೀಡಿಯಂ ಜನ ಇದ್ರು, ಅಷ್ಟೊಂದೇನ್ ರಶ್ ಇರ್ಲಿಲ್ಲ. ಸಾಮಾನಂತೂ ಎಲ್ಲ ಸಾಮಾನು ಸಿಕ್ತಿತ್ತು. ನನಗೆ ಏನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡೆ. ಮತ್ತೆ ಬೆಡ್ಶೀಟ್ಸ್ ಕೂಡ ಇತ್ತು. ಇವಾಗ ಚಳಿಗಾಲ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಬೆಡ್ಶೀಟ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು. 1 month ಇರೋದು ಕಲೆಕ್ಷನ್ಸ್ ಇನ್ನೊಂದ್ಸರಿ ಇರಲ್ಲ. ಅಲ್ಲಿ ಏನೇನಿರುತ್ತೆ ಅದನ್ನ ನಾವು ತಗೊಬೇಕಾಗುತ್ತೆ ಅಷ್ಟೇ. ಒಂದೊಂದ್ ಮಂತ್ ಅಲ್ಲಿ ಒಂದ್ ಸಿಕ್ಕ್ರೆ, ಇವಾಗ ಒಂದ್ಸರಿ ಚೇರ್ಸ್ ಎಲ್ಲ ಬಂದಿರುತ್ತೆ ಅನ್ಕೊಳ್ಳಿ, ಇನ್ನೊಂದ್ಸರಿ ಚೇರ್ಸ್ ಎಲ್ಲ ಬಂದಿರಲ್ಲ. ಬೆಡ್ಸ್ ಬಂದಿರುತ್ತೆ, ಕರ್ಟನ್ಸ್ ಬಂದಿರುತ್ತೆ, ಮತ್ತೆ ಬೆಡ್ಶೀಟ್ಸ್ ಎಲ್ಲ ಬಂದಿರುತ್ತೆ, ಆ ತರ ಇರುತ್ತೆ. ಇವಾಗ ನಾನು ಯಾವ ಮಿಕ್ಸಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮನೆಯವರು ಪ್ರೆಸ್ಟೀಜೆ ತಗೊಳ್ಳೋಣ ಅಂತ ಹೇಳಿದ್ರು. ಇನ್ನೊಬ್ರು ನಮಗೆ ಪ್ಯಾನಾಸೋನಿಕ್ ತಗೊಳ್ಳಿ ಚೆನ್ನಾಗಿರುತ್ತೆ,
ಫಿಲಿಪ್ಸ್ ಬೇಡ, ಪ್ಯಾನಾಸೋನಿಕ್ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳಿರೋದಿದ್ರೆ ಅದು ಫಿಕ್ಸ್ ಆಗೋವರೆಗೂ ಆನ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ಯಾನಾಸೋನಿಕ್ ಅಲ್ಲಿ ಏನಾಯ್ತು ಅಂತಂದ್ರೆ 3 ಜಾರ್ ಇದ್ದಿದ್ದು, ನನಗೆ ಜ್ಯೂಸರ್ ಇಲ್ಲ, ನನ್ನ ಹತ್ರ ಜ್ಯೂಸರ್ ಜಾರು ಬೇಕಿತ್ತು. ಹಾಗಾಗಿ ಅದರಲ್ಲಿ ಜ್ಯೂಸರ್ ಜಾರ್ ಇರ್ಲಿಲ್ಲ, 3 ಜಾರ್ ಇತ್ತು. ನಾನು ಪ್ಯಾನಾಸೋನಿಕ್ ತಗೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಮತ್ತೆ ಜ್ಯೂಸರ್ ಜಾರ್ ಬೇರೆ ತಗೊಬೇಕಾಗುತ್ತೆ. ಹಾಗಾಗಿ ನಾನು ಪ್ರೆಸ್ಟೀಜ್ ಅಲ್ಲಿ 4 ಜಾರ್ ಬರ್ತಿತ್ತು, ಹಾಗಾಗಿ ನಾನು ಪ್ರೆಸ್ಟೀಜೇ ತಗೊಂಡೆ. ಮತ್ತೆ ಒಂದು ಕುಕ್ಕರ್ ಬೇಕಿತ್ತು ಚಿಕ್ಕದು 3 ಲೀಟರ್ಸ್ದು, ಅದನ್ನ ಕೂಡ ತಗೊಂಡ್ವಿ. ಫುಲ್ ಶಾಪಿಂಗ್ ಎಲ್ಲ ಮುಗೀತು, ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ನಾನು ಬರ್ತಾ ಇದೀನಿ. ಈ ಸರಿ ಮನೆ ವರ್ಷದ್ ಕೂಡ ಬಂದಿತ್ತು, ಅದನ್ನ ಕೂಡ ತಗೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಅದಕ್ಕೆ. ಇವಾಗ ಮನೆಗ್ ಬಂದ್ಮೇಲೆ ನಾನು ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಂಗರ್ಸ್ ಇತ್ತು ಈ ಸರಿ ಸ್ಪೆಷಲ್ ಆಗಿ. ಮತ್ತೆ ನನ್ನ ಮಗಳದ್ ಬರ್ಡೇ ಇರೋದ್ರಿಂದ ಬರ್ಡೇ ಚಾಕ್ಲೇಟ್ಸ್ ಕೂಡ ಅಲ್ಲೇ ತಗೊಂಡ್ಬಂದ್ಬಿಟ್ಟೆ. ಮತ್ತೆ ಇನ್ನೊಂದ್ 15 ಡೇಸ್ ಬಿಟ್ಟು ಹೋಗಕ್ಕಾಗಲ್ಲ ಅಲ್ವಾ, ಹೋದಾಗ್ಲೇ ಏನೇನಿರುತ್ತೆ ಅದನ್ನೆಲ್ಲ ತಗೊಂಡ್ಬಂದ್ಬಿಟ್ರೆ ನಮಿಗೂ ನೆಮ್ಮದಿ, ಪದೇ ಪದೇ ಹೋಗಕ್ಕಾಗಲ್ಲ. ಮತ್ತೆ ಹೊರಗಡೆ ತಗೊಂಡ್ರೆ ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಆಗುತ್ತೆ. ಎಷ್ಟು ಉಳಿಯುತ್ತೆ ಅಷ್ಟೇ ಉಳಿಲಿ, ಮಕ್ಳನ್ನೆಲ್ಲ ನೋಡ್ಕೊಬೇಕಲ್ವಾ ಅನ್ನೋದು ನಂದೊಂದ್ ಸ್ವಲ್ಪ ಮೈಂಡು. ನಾನಿವಾಗ ಫಸ್ಟ್ 3 ಮಂತ್ಸ್ ಆದ್ಮೇಲೆ ನಾನು ಕ್ಯಾಂಟೀನ್ ಹೋಗಿದ್ದೀನಿ. ಹೋದ್ ಸರಿ ತಂದಿದ್ದು ಇಷ್ಟು ದಿನ ಬಂತು, ಇದಾದ್ಮೇಲೆನು ಇದೆ, ಇನ್ನ ಒಂದ್ ಸ್ವಲ್ಪ ವೀಲ್ ಪೌಡರ್ ಎಲ್ಲ ಸ್ವಲ್ಪ ಇನ್ನೂ ಇದೆ. ಅದಾದ್ಮೇಲೆ ನಾನು ಇವಾಗ ನೋಡ್ತಾ ಇರ್ಬೋದು ಮಿಕ್ಸಿನ ಓಪನ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ಲಾಕ್ ಕಲರ್ ಇತ್ತು, ಚಿಕ್ಕದಾಗೆ ಇತ್ತು, ಓಲ್ಡ್ ಮಾಡೆಲ್, ಸ್ವಲ್ಪ ನ್ಯೂ ಮಾಡೆಲ್ ಅಲ್ಲ ಏನಲ್ಲ, ಓಲ್ಡ್ ಮಾಡೆಲ್. ಆದ್ರೆ 4 ಜಾರ್ ಜ್ಯೂಸರ್ ಜಾರ್ ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತು, ಮತ್ತೆ ನ್ಯೂ ತರ ಇತ್ತು ಅದೊಂದು. ಮಿಕ್ಸಿ ಬಂದು MRP ಇದ್ದಿದ್ದು 6,500 ಇತ್ತು, 6,675 ರೂಪಾಯಿ ಏನೋ ಇತ್ತು. ಕ್ಯಾಂಟೀನ್ ಪ್ರೈಸ್ ಅಲ್ಲಿ 3,755 ಆಯ್ತು. ಮತ್ತೆ ಕುಕ್ಕರ್ 2,920 ಇತ್ತು, ಸ್ಟೀಲ್ ಕುಕ್ಕರ್ MRP ಇದ್ದಿದ್ದು. ನಮಗೆ ಕ್ಯಾಂಟೀನ್ ಪ್ರೈಸ್ 1,544 ರೂಪಾಯಿ ಆಗಿದೆ. ಕುಕ್ಕರ್ ಕೂಡ ಚೆನ್ನಾಗಿದೆ, ಅದು ವಿಷಲ್ ಬಂದ್ರೆ ಸೋರಲ್ಲ, ಸ್ವಲ್ಪ ಅಲ್ಲಿ ಡೌನ್ ತರ ಕೊಟ್ಟಿದ್ದಾರೆ ಕೆಳಗಡೆ, ಅದು ಕೂಡ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ನನಗೆ. ಮತ್ತೆ ಸ್ಟೀಲ್ ಕುಕ್ಕರ್, ನನ್ನ ಹತ್ರ ಸ್ಟೀಲ್ ಕುಕ್ಕರ್ ಒಂದು ಇರ್ಲಿಲ್ಲ. ನನ್ ತಂಗಿ ಯಾವಾಗ್ಲೂ ಸ್ಟೀಲೇ ಯೂಸ್ ಮಾಡೋದು. ಅವ್ರು ಏನೇ ಮಾಡ್ಬೇಕು ಅಂತಂದ್ರು, ಬಿರಿಯಾನಿ ಮಾಡ್ಬೇಕು ಅಂದ್ರು ಸ್ಟೀಲ್ ಅಲ್ಲೇ ಯೂಸ್ ಮಾಡಿ ಆಲ್ಮೋಸ್ಟ್ ಆ ತರ ಮಾಡ್ತಾಳೆ. ಅವಳು ಹೇಳ್ತಾ ಇದ್ಲು ಎಲ್ಲ ಸ್ಟೀಲೇ ತಗೋ ಇನ್ಮೇಲೆ ತಗೋವಾಗ ಅಂತ. ಮತ್ತೆ ಇವಾಗ ನೋಡ್ತಾ ಇರ್ಬೋದು ಈ ಜಾರ್ ಕೂಡ ಸ್ಪೆಷಲ್ ತರ ಇದೆ. ಅಲ್ಲೇ ಸ್ವಲ್ಪ ಮಿಕ್ಸಿ ಆನ್ ಮಾಡ್ತೀವಲ್ವಾ, ಅವಾಗ ಅದಕ್ಕೆಲ್ಲ ಬೀಜ ಎಲ್ಲ ಇದ್ರೆ ಅಲ್ಲೇ ಅದನ್ನ ಇದ್ ಮಾಡ್ಕೊಬಹುದು. ಆ ತರ ಬಂದಿತ್ತು. ಇನ್ನ ಮಾಮೂಲಿ ಒಂದು ಮೀಡಿಯಮ್ದು, ಸ್ಮಾಲ್ದು ಮತ್ತೆ ದೊಡ್ಡದೊಂದು 3 ಜಾರ್ಸ್ ಬಂದಿತ್ತು ಇದಕ್ಕೆ.
ಇದು ಕೂಡ ತಗೊಂಡೆ ನಾನು, ನ್ಯೂ ಟೈಪ್ ಮಾಪ್ ಬಂದಿತ್ತು ಮನೆ ಒರ್ಸೋದು, ಅದನ್ನ ಕೂಡ ತಗೊಂಡಿದೀನಿ ಒಂದು. ಅದು ಎಷ್ಟಾಯ್ತು ಅಂತ ಅಂದ್ರೆ 329 ರುಪೀಸ್ ಆಯ್ತು. ಇದಾಗಿತ್ತು ನನ್ನ ಇವತ್ತಿನ ಶಾಪಿಂಗ್, ಆರ್ಮಿ ಕ್ಯಾಂಟೀನ್ ಶಾಪಿಂಗು. ಇನ್ನ ಒಂದ್ 3-4 ತಿಂಗಳು ನಾನು ಆ ಕಡೆ ಹೋಗಂಗಿಲ್ಲ, ಎಲ್ಲ ಆಗತ್ತೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.